ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ಹೊಸ ವಿಡಿಯೋವನ್ನು ಮಾಡಲು ದೇವರು ಕೃಪೆ ಮಾಡಿದ್ದಕ್ಕಾಗಿ ದೇವರಿಗೆ ಸ್ತೋತ್ರ. ಈ ವಿಡಿಯೋದಲ್ಲಿ ನಾವೇನು ನೋಡ್ತಾ ಇದ್ದೀವಿ ಅಂತಂದರೆ, ವಿಶೇಷವಾಗಿ ಒಂದು ಸಾಕ್ಷಿಯನ್ನು ಕೇಳ್ತಾ ಇದ್ದೀವಿ. ಬ್ರದರ್ ಸಿಸ್ಟರ್ ಅವರು ಬೇರೆ ಊರು, ತುಂಬ ದೂರ ಊರಿಂದ ಬಂದು ಸಾಕ್ಷಿ ಕೊಡ್ತಾ ಇದ್ದಾರೆ. ಸೊ ಒಂದು ಸಭೆಯ ಒಳಗಡೆ ಬಂದು ಅದೇನು ಮಾಡಿದ್ರು ಅಂದ್ರೆ ಸಿಸ್ಟರ್ ಅದ್ರ ಮತ್ತೆ ವಾಪಸ್ ಸ್ಟೇಷನ್ಗೆ ವಾಪಸ್ ಕರ್ಕೊಂಡ್ಬಂದು ಸಿಸ್ಟರ್ ಪ್ರೇಯರ್ ಮಾಡಿ ಕಳಿಸಿದ್ರು. ಸ್ಟೇಷನ್ ಪ್ರೇಯರ್ ಮಾಡಿ ಕಳಿಸಿದ್ಮೇಲೆ ಅದ್ರ ಮೇಲೆ ಏನು ಮಾಡಿದ್ರೆ ಆಯಿಲ್ ಹಾಕ್ಬಿಟ್ಟು ಕಳಿಸಿದ್ರು. ಇನ್ನೇನು ಆಗಲ್ಲ, ಬರಲ್ಲ, ಹೋಗತ್ತಂದ್ರೆ ಹೋಗುವಾಗ ಇಲ್ಲಿಂದ ಇಬ್ಬರು ಪಾಸ್ಟರ್ ಬರ್ತಾ ಇದ್ರು ಸರ್. ನನಗೆ ಬೆಂಗಳೂರಿಗೆ ಬರ್ತಾ ಇದ್ರು ಪಾಸ್ಟರ್. ಬೆಂಗಳೂರಿಗೆ ಇಲ್ಲಿಂದ ಪಾಸ್ಟರ್ ಬರ್ತಾ ಇದ್ರು. ದೇವರು ನಮ್ಮ ಜೊತೆ ಕಳಿಸ್ಕೊಟ್ಟ. ಅಲ್ಲಿಂದ ಹೋದ್ಮೇಲೆ ಬೆಂಗಳೂರಿಗೆ ಹೋದ್ವಿ. ಬೆಂಗಳೂರು ರೂಮಲ್ಲಿ 2 ದಿವಸ ನೋಡೋಣ ಅಂತ ಇದ್ವಿ. 2 ದಿವಸ ನೋಡೋದ್ರಿಗೆ ಅಂದ್ರೆ ರಿಟರ್ನ್ ಆಯಿತು ಸರ್. ಮತ್ತೆ ಆತ್ಮದು ರಾಜನ ಆತ್ಮ ರಾತ್ರಿ 7:30 ಗಂಟೆಗೆ ರಿಟರ್ನ್ ಆಗೋಯ್ತು. ನನಗೆ ಇಲ್ಲಿ ಬರೋಕ್ಕೂ ದುಡ್ಡಿಲ್ಲ ಸರ್. ಏನಪ್ಪ ಮಾಡಲಿ ದೇವರೇ, ಇಲ್ಲಿ ಚರ್ಚೆ ಬರೋಕ್ಕೂ ದುಡ್ಡಿಲ್ಲ. ಮತ್ತು ಈ ಮೈಲಿಂಗ್ ಬಂದು ಕೂತ್ಕೊಂತ ರಾತ್ರಿ 7:30 ಗಂಟೆಗೆ ನಾನು ದೇವರ ಹತ್ರ ಪ್ರೇಯರ್ ಮಾಡಿದೆ. ಪ್ರೇಯರ್ ಮಾಡಿದ ತಕ್ಷಣ ನಾನು ಏನೂ ಮಾಡಿಲ್ಲ. ನನಗೆ ಏನು ಅನಿಸ್ತೋ ಏನೋ ಗೊತ್ತಿಲ್ಲ. ನಾನು ಸಿಸ್ಟರ್ ಏನು ಮಾಡಿದ್ರು, ಎಮ್ ಎಲ್ ಹಾಕಿದ್ರಲ್ಲ, ನಾನು ಅಭಯದಲ್ಲಿ ಓದಿದ್ದೆ, ಹಂದಿಲ್ ಹಾಕಿ ಸ್ವಾಮಿ ಹಂದಿಲ್ ಹಾಕ್ಬಿಟ್ಟಿದ್ರಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂದರೆ ಅಭಿಷೇಕ್ ಸರ್ ಹೆಸರು ತೊಗೊಂಡೆ. ಅಭಿಷೇಕ್ ಸರ್ ಹೆಸರು ತೊಗೊಂಡು, ದೇವರೇ ನನಗೆ ಏನು ಕೈ ನಂದಲ್ಲ, ಬಾಯಿ ನಂದಲ್ಲ, ಮನಸ್ಸು ನಂದಲ್ಲ, ಎಲ್ಲ ಅಭಿಷೇಕ್ ಸರ್ದು. ಇವತ್ತು ನಾನು ಏನು ಮಾಡ್ತಾ ಇದ್ದರೆ ಇದ್ರೊಳಗೆ ಆತ್ಮನ ಅಂದರೆ ಆಯಿಲ್ ಕೊಟ್ಟಿದ್ರೆ ಪ್ರೇಯರ್ ಆಯಿಲ್ ಬಾಯಿಲ್ ಹಾಕ್ಬಿಟ್ಟು ಈ ಆತ್ಮನ ದೇವರೇ ಹಂದಿಯಲ್ಲಿ ಹಾಕ್ತಾ ಇದ್ದೀನಿ ಅಂತ ನಾನು ಅಂದ್ಬಿಟ್ಟೆ. ಹಂದಿಯಲ್ಲಿ ಹಾಕ್ತಾನೆ ಅಂತ ಅಭಿಷೇಕ್ ಸರ್ ಹೆಸರು ಹಂದಿಯಲ್ಲಿ ಹಾಕ್ತಾನೆ ಅಂತ ಹೇಳ್ಬಿಟ್ಟೆ ನಾನು. ಇಷ್ಟೇ ಮಾಡಿರ್ತಾನೆ ಅಂತ ಅಭಿಷೇಕ್ ಸರ್ ಹೆಸರು ಹಂದಿಯಲ್ಲಿ ಹಾಕ್ತಾನೆ ಅಂತ ಹೇಳ್ಬಿಟ್ಟೆ ನಾನು. ಇಷ್ಟೇ ಮಾಡಿರ್ತಾನೆ ಅಂತ ಅಭಿಷೇಕ್ ಸರ್ ಹೆಸರು ಹಂದಿಯಲ್ಲಿ ಹಾಕ್ತಾನೆ ಅಂತ ಹೇಳ್ಬಿಟ್ಟೆ ನಾನು. ಇಷ್ಟೇ ಮಾಡಿದ್ದು. ಅದಾದ್ಮೇಲೆ ಏನು ಮಾಡಿದೆ ಅಂದರೆ ಒಂದು ಸೀಟಲ್ಲಿ ಒಂದು ಪೇಪರ್ ತೊಗೊಂಡು ನಿಮ್ಮ ಆಯಿಲ್ ಅನೈಟಿಂಗ್ ಆಯಿಲ್ ತೊಗೊಂಡು ಆ ಪೇಪರ್ ಮೇಲೆ ಹಾಕ್ಬಿಟ್ಟು ಎಲ್ಲ ಸೈತಾನನ ಎಲ್ಲ ಕೃತ್ಯಗಳು ಎಲ್ಲ ಮಾಟ ಮಂತ್ರಗಳು ಸುಡಲ್ಪಡಲಿ ಅಂತ ಬರೆದ್ಬಿಟ್ಟು ಸುಟ್ಬಿಟ್ಟೆ ಅದನ್ನು. ನನಗೆ ಅನಿಸಿದ ಅಷ್ಟೇ, ಅದನ್ನು ಗೊತ್ತಿಲ್ಲ ಮಾಡಬೇಕು ಅಂತ. ಆ ದೇವ್ರು ಏನು ತಿಳಿಸ್ಕೊಟ್ರೆ ಅವತ್ತಿಂದ ಇವತ್ತಿನವರೆಗೂ ಏನೂ ಇಲ್ಲ. ಅಲ್ಲಿ ಹೋದ್ಮೇಲೆ ಏನು ಮಾಡಿದೆ, 4 ದಿವಸ ಆದಮೇಲೆ ತಿರ್ಗಾ ಏನು ಮಾಡಿದೆ ಅಂದರೆ ಸ್ವತಃ ನಾನೇನು ಮಾಡಿದೆ, ದೇವ್ರ ನಾಮೇಲೆ ನೀವು ದೇವ್ರು ಅವರು ಏನು ಸಾಕ್ಷಿ ಕೊಡ್ತಾ ಇದ್ದಾರೆ ಅಂತಂದರೆ, ಅವರು ಪ್ರೇಯರ್ ಮಾಡಿಸ್ಕೊಂಡಿದ್ದಾರೆ. ಅವರು ಏನು ಪ್ರೇಯರ್ ಮಾಡಿಸ್ಕೊಂಡಿದ್ದಾರೆ ಅಂತಂದರೆ, ದೇವ್ ಬಿಟ್ಟು ಹೋಗಲಿ ಅಂತೇಳಿ ಪ್ರೇಯರ್ ಮಾಡಿಸ್ಕೊಂಡ್ರ. ಸೊ ಪ್ರೇಯರ್ ಮಾಡಿಸ್ಕೊಂಡಿದ್ಮೇಲೆ ದೇವ್ ಬಿಟ್ಟು ಹೋಯ್ತು. ಬಿಟ್ಟು ಹೋಗಿದ ಮೇಲೆ ಅವ್ರ ಊರಿಗೆ ತಿರುಗಿ ಹೋಗ್ತಾಯಿದ್ರು. ಹೋಗೋ ಟೈಮಿನಾಗ ಮತ್ತೇನಾಗ್ಯದಂತ, ರೈಲ್ವೆ ಸ್ಟೇಷನ್ದಾಗ ಹೋದ್ಮೇಲೆ ಮತ್ತು ಅವ್ರಿಗೆ ದೇವ್ ಬಂದದಂತ. ಬಂದಮೇಲೆ ಮತ್ತು ಅವರು ಅಲ್ಲಿರೋ ಒಂದು ಸೇವಕರುಗಳಿಗೆ ಮತ್ತೆ ಫೋನ್ ಮಾಡಿದ್ರೆ, ಮತ್ತು ವಾಪಸ್ ಹೋಗಿ ಮತ್ತು ಪ್ರೇಯರ್ ಎಣ್ಣೆ ಎಲ್ಲ ಹಚ್ಕೊಂಡು ಮತ್ತು ಅವರು ಪ್ರೇಯರ್ ಮಾಡ್ಕೊಂಡ್ಮೇಲೆ ಮತ್ತು ಅಲ್ಲಿ ಕಮ್ಮಿ ಆಗ್ಯದ ಅಂತ ಹೇಳಿಬಿಟ್ಟು ತಿರುಗಿ ಹೋಗ್ತಾಯಿದ್ರಂತ. ಅಲ್ಲಿರೋರು ಪ್ರೇಯರ್ ಎಣ್ಣೆ ಎಲ್ಲ ಹಚ್ಚಿ, ಈಗೇನು ದೇವ್ ಬರಲ್ಲ, ಈಗ ನೀವು ಹೋಗ್ರಿ ಅಂತ ಕಳಿಸಿದಾರಂತ. ಸೊ ಅವ್ರು ತಿರುಗಿ ಹೋಗ್ತಾಯಿದ್ದಾರಂತ. ಸೊ ತಿರುಗಿ ಅವ್ರು ಹೋಗಬೇಕಾದ್ರೆ ಅಲ್ಲಿ ಏನಾಗ್ತದ ಅಂತಂದರೆ, ಅಲ್ಲಿ ಅವ್ರು ಹೋಗಿದ ಮೇಲೆ ತಿರುಗಿ ಮತ್ತು ದೇವ್ ಬರ್ತದಂತ ಅವ್ರ ವೈಫ್ ಅವರಿಗೆ. ಬಂದ ಮೇಲೆ ಈಗ ದೇವ್ ಹೆಂಗೆ ಓಡಿಸ್ಬೇಕಂಥೇಳಿ ಆ ಒಂದು ವಿಶ್ವಾಸಿಗಳು ಏನು ಮಾಡ್ಯಾರಂತಂದ್ರೆ, ಆ ದೇವಿಗೆ ಯೇಸು ಸ್ವಾಮಿ ಹೆಸರಲ್ಲಿ ಓಡಿಸೋದು ಬಿಟ್ಟು ಅವ್ರು ಏನು ಮಾಡ್ಲತ್ತಾರ ಅಂತಂದ್ರೆ, ಆ ಒಂದು ಯಾವೊಂದು ಸೇವಕರು ಬಲಿಗೆ ಹೋಗಿದ್ರಲ್ಲ, ಅವರು ಆ ಒಂದು ಸೇವಕನ ಹೆಸರ ಮೇಲೆ ಈ ದೇವ್ ಬಿಟ್ಟು ಹೋಗಲಿ ಅಂಥೇಳಿ ಅವರು ಪ್ರೇಯರ್ ಮಾಡ್ಯಾರಂತ. ಇಲ್ಲಿ ನಾವು ತಿಳ್ಕೊಳ್ಳೋ ವಿಷಯ ಏನದ ಅಂತಂದ್ರೆ, ಯಾರಾದ್ರೂ ಭೀ ಅವರು ಒಂದು ವಿಶ್ವಾಸಿಗಳು ಈ ಒಂದು ಚರ್ಚಿಗೆ ಬಂದಾರಲ್ಲ, ಅವರು ಏನು ವಿಶ್ವಾಸ ಇಟ್ಕೊಂಡು ಹೊಂಟಾರ ಅಂತಂದ್ರೆ, ಯೇಸು ಸ್ವಾಮಿ ನನಗೆ ಸ್ವಸ್ಥತೆ ಮಾಡ್ತಾನೆ ಅಂಬೋದ್ರಕ್ಕಿಂತ ಭೀ ಜಾಸ್ತಿ ಅವರು ಈ ಒಂದು ಪಾಸ್ಟರ್ ಆಗಲಿ, ಈ ಒಂದು ಪ್ರವಾದಿ ಆಗಲಿ, ನಾ ಹೋದ್ರೆ ನನಗೆ ಸ್ವಸ್ಥತೆ ಮಾಡ್ತಾನೆ ಎಂಬ ನಂಬಿಕೆ ಇಟ್ಕೊಂಡು ಅವರು ಆ ಒಂದು ಸಭೆಗೆ ಬಂದಾರ. ಆ ಒಂದು ಅವ್ರ ಹೆಸರು ಮೇಲೆ ದೇವು ಓಡಿ ಹೋಗ್ಯದಂತೇಳಿ ಸಾಕ್ಷಿ ಕೂಡ ಹೇಳತ್ತಾರ ಅವ್ರ ಧೈರ್ಯದಿಂದ. ಸೊ ಇಲ್ಲಿ ನಾವು ತಿಳ್ಕೊಬೇಕಾಗಿದ್ದು ಏನದ ಅಂತಂದ್ರೆ, ಇವರಿಗೆ ಯೇಸು ಸ್ವಾಮಿಯ ಒಂದು ವಾಕ್ಯಗಳ ಅರಿವು ಇಲ್ಲ ಅಂತ ಕ್ಲಿಯರಾಗಿ ಗೊತ್ತಾಗ್ತದೆ. ಯಾಕಂತಂದರೆ ಇಲ್ಲಿ ಕ್ಲಿಯರಾಗಿ ಅವ್ರು ಏನು ಮಾಡತ್ತಿದ್ದಾರೆ ಅಂತಂದರೆ, ಯೇಸು ಸ್ವಾಮಿಯನ್ನು ಒಂದು ಸೈಡಿಗಿಟ್ಟು ಪಾಸ್ಟರ್ಗಳಿಗೆ ಅವರು ಮಹಿಮೆ ಪಡಿಸ್ಲತ್ತಾರ. ಪಾಸ್ಟರ್ ಹೆಸರಲ್ಲಿ ನಾನು ದೇವ್ ಓಡಿ ಹೋಗ್ಯದ ಅಂತೇಳಿ ಸಾಕ್ಷಿ ಹೇಳತ್ತಾರ. ಸೊ ಈ ಒಂದು ಎಫೆಕ್ಟ್ ಯಾರ್ಲಿಂದ ಬಂದದ ಅಂತಂದ್ರೆ, ಈ ಒಂದು ರೀತಿ ಪ್ರಾಸ್ಪರಿಟಿ ಪ್ರೀಚಿಂಗ್ ಮಾಡ್ತಕ್ಕಂಥ ಪಾಸ್ಟರ್ಗಳು ಜನಗಳಿಗೆ ಇಷ್ಟೊಂದು ಅಟ್ರ್ಯಾಕ್ಟ್ ಮಾಡ್ಯಾರಂತಂದ್ರೆ, ಯೇಸು ಸ್ವಾಮಿಲಿಂದ ಆಗಲ್ದಂಥ ಕೆಲಸ ಭೀ ನಾ ಮಾಡ್ತಾ ಎಂಬ ಮಾತುಗಳಿಂದ ಜನರಿಗೆ ಅಟ್ಯಾಕ್ ಮಾಡ್ಯಾರ. ಅದ್ರ ಸಲುವಾಗಿ ಅಷ್ಟೊಂದು ದೂರ್ಲಿಂದ ಬಂದು ನಾನು ಪಾಸ್ಟರ್ ಹೆಸರ ಮೇಲೆ ದೇವ್ ಬಿಡಿಸ್ತಾ ಇದ್ದೀನಿ ಅಂಥೇಳಿ ಧೈರ್ಯದಿಂದ ಈ ಒಂದು ಸಾಕ್ಷಿ ಕೊಡ್ತಾ ಇದ್ದಾರೆ. ಜನಗಳು ನೀವು ಅರಿತುಕೊಳ್ಬೇಕು, ದೇವರ ವಾಕ್ಯಕ್ಕೆ ವಿರೋಧವಾದದ್ದು ಇದು. ದೇವರ ವಾಕ್ಯದಲ್ಲಿ ಯಾವತ್ತೂ ಇದಕ್ಕೆ ಯಾವುದೇ ಒಂದು ಸಂಬಂಧ ಇಲ್ಲ. ಯಾಕಂತಂದ್ರೆ ದೇವ್ರ ವಾಕ್ಯದಾಗ ಹೇಳ್ತದೆ, ನಿಮ್ಮ ಅಂಥವ್ರಲಿಂದೇ ನನಗೆ ಒಂದು ಕೆಟ್ಟದ ಹೆಸರು ಬರ್ತದ, ನನ್ನ ಹೆಸರಿಗೆ ಅವಮಾನ ಆಯ್ತದ ಅಂಥೇಳಿ ಯೇಸು ಸ್ವಾಮಿ ಏನು ಮಾಡ್ಯಾರ ಅಂತಂದ್ರೆ, ಅವ್ರದ್ದೊಂದು ವಾಕ್ಯದಾಗ ಈ ಒಂದು ಪ್ರವಾದಿ ಆಗಿರಲಿ, ಈ ಒಂದು ಜನಗಳಾಗಿರಲಿ, ಇವ್ರ ಬಗ್ಗೆನೇ ಆಲ್ರೆಡಿ ಇದಕ್ಕಿಂತ ಮುಂಚೆನೇ ಹೇಳ್ಯಾರ. ಯಾಕಂತಂದರೆ ಇವ್ರು ಮಾಡುವಂಥ ಕೆಲಸಗಳೇ ಅಂಥವವ. ಅದ್ರ ಸಲುವಾಗಿ ಸೊ ಈ ರೀತಿ ಒಂದು ಈ ಪ್ರೆಸೆಂಟ್ ಸಮಯದಲ್ಲಿ ಅನೇಕ ಒಂದು ಪ್ರವಾದಿ ಅನ್ನಿಸ್ಕೊಳ್ಳೋರು ಮತ್ತು
ಅಪೊಸ್ತಲ ಅನ್ನಿಸ್ಕೊಳ್ಳೋರು ಅವ್ರ ಸ್ವಂತ ಅವ್ರದವರೇ ನನಗೆ ದೇವ್ರು ಮಾತಾಡ್ಲತ್ತಾರ, ನನಗೆ ದೇವ್ರು ಈ ರೀತಿ ಮಾಡತ್ತಾರ ಅಂತ ಹೇಳಿ ಅನೇಕ ರೀತಿಯಾಗಿ ದೇವ್ರ ವಾಕ್ಯಕ್ಕೆ ವಿರೋಧವಾಗಿ ಏನೇನೋ ಮಾಡ್ತಾಯಿದ್ದಾರೆ. ಅದರಿಂದ ಪ್ರೇರೇಪಿತರಾದ ಜನಗಳು ಯೇಸು ಸ್ವಾಮಿ ವಾಕ್ಯ ಏನು ಹೇಳತ್ತದ, ಇವ್ರು ಏನು ಹೇಳತ್ತಾರ ಅಂತ ಯೋಚನೆ ಮಾಡ್ದೇ ಅವ್ರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು, ಯೇಸು ಸ್ವಾಮಿ ಮೇಲೆ ನಂಬಿಕೆ ಕಡಿಮೆ ಆದರೂ ಪ್ರಾಬ್ಲಮ್ ಇಲ್ಲ, ಆದರೆ ಇವ್ರ ಮೇಲೆ ಅಷ್ಟೊಂದು ನಂಬಿಕೆ ಇಟ್ಕೊಂಡು ಇದು ಮಾಡ್ತಾಯಿದ್ದಾರೆ. ಸತ್ಯವಾಗಲಿ ಜನಗಳು ದೇವ್ರ ವಾಕ್ಯ ತಿಳ್ಕೊಳ್ಬೇಕು, ದೇವ್ರ ವಾಕ್ಯ ಏನು ಹೇಳ್ತದ, ದೇವ್ರ ವಾಕ್ಯನೇ ಬಿಡುಗಡೆ ಮಾಡ್ತದಂತ. ಅದಕ್ಕೋಸ್ಕರ ಈ ರೀತಿಯಾದ ಮೋಸ ಹೋಗಬಾರ್ದು ಯಾರು, ಏಕೆಂದರೆ ನಮಗೆ ಎಲ್ಲರಿಂದ ಬಿಡುಗಡೆ ಮಾಡೋದು ದೇವ್ರ ವಾಕ್ಯ ಒಂದೇ. ಸೊ ಈ ಒಂದು ವಿಡಿಯೋ ಮುಖಾಂತರ ನಾನು ತಿಳಿಸೋದು ಏನಂತಂದರೆ, ಈ ರೀತಿಯಾದ ಒಂದು ಬೋಧನೆಯಲ್ಲಿ ನೀವು ಕೂಡ ನಿಮ್ಮ ಒಂದು ಸಮಯವನ್ನು ವ್ಯರ್ಥ ಮಾಡಬೇಡಿರಿ. ಏಕೆಂದರೆ ದೇವರ ವಾಕ್ಯದಲ್ಲಿ ಕ್ಲಿಯರಾಗಿ ಏನು ತಿಳಿಸ್ತಾ ಇದೆ ಅಂತಂದ್ರೆ, ಕಡೆ ಕಾಲದಲ್ಲಿ ಜನಗಳು ಯಾವ ರೀತಿಯಾದ ಬೋಧನೆಗೆ ಇಷ್ಟಪಡ್ತಾರ ಅಂತಂದ್ರೆ, ಅವ್ರ ಕಿವಿಗೆ ಕೇಳೋಕೆ ಅದು ತೋಲ್ ಚಂದ ಇರಬೇಕಂತ, ಮತ್ತು ಅದು ಕೇಳ್ತಾ ಇದ್ದರೆ ಅವರಿಗೆ ಇನ್ನೂ ಎಷ್ಟು ಕೇಳಲಿ ಅಂದಪ್ಲೆ ಇರಬೇಕಂತ. ಅದೇ ರೀತಿ ಇವತ್ತು ಪ್ರವಾದಿ ಅನ್ನಿಸ್ಕೊಳ್ಳೋರು, ಸೇವಕರಂತ ಹೆಸರು ಹೇಳ್ಕೊಳ್ಳೋರು, ಯೇಸು ಸ್ವಾಮಿ ಹೆಸರು ಹೇಳ್ಕೊಂಡು ನಾನು ನಿಮಗೆ ರೊಕ್ಕ ಕೊಡ್ತೀನಿ, ಯೇಸು ಸ್ವಾಮಿ ಹೆಸರಿನ ಮೇಲೆ ನಿಮ್ಗೆ ರೊಕ್ಕ ಬರ್ತಾವ, ನಿಮ್ಮ ಬ್ಯಾನಿಗಳು ಹೋಯ್ತವ, ಮತ್ತು ನೀವು ಇನ್ನೂ ಸಾವ್ಕಾರ ಐತೀರಿ ಅಂತ ಹೇಳ್ಕೊಂಡು ಜನಗಳಿಗೆ ಅವ್ರ ಕಿವಿಗೆ ಇಂಪಾಗಿರೋದು ವಾಕ್ಯನೇ ಹೇಳತ್ತಾರ. ಜನಗಳು ಭೀ ಮೋಸ ಹೋಗಿ ಏನು ಮಾಡತ್ತಾರ ಅಂತಂದ್ರೆ, ಇಂಥ ಒಂದು ಸೇವಕರುಗಳಿಗೆ ಆರಿಸ್ಕೊಳತ್ತಾರೆ. ಅದು ಕೂಡ ದೇವ್ರ ವಾಕ್ಯದಾಗ ಹೇಳ್ಯದ ಏನಂತಂದ್ರೆ, ಅಂಥ ಸೇವಕರುಗಳಿಗೆ ಆರಿಸ್ಕೋತಾರಂತ. ಅದಕ್ಕೋಸ್ಕರ ನೀವು ಮಾಡುತ್ತಿರುವುದು ಒಂದು ದೇವರ ವಾಕ್ಯಕ್ಕೆ ವಿರೋಧವಾಗಿದೆ. ದೇವರ ವಾಕ್ಯ ತಿಳ್ಕೊಳ್ಳಿ, ವಾಕ್ಯ ನಿಮಗೆ ನಿಜವಾಗ್ಲೂ ಬಿಡುಗಡೆ ಮಾಡ್ತದೆ. ಅದಕ್ಕೋಸ್ಕರ ಈ ವಿಡಿಯೋ ನೋಡಿದಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ಸ್ವಾಗತಗಳು. ಮುಂದಿನ ಸಮಯದಲ್ಲಿ ಈ ರೀತಿಯಾದ ಅನೇಕ ವಿಷಯಗಳ ಬಗ್ಗೆ ನಾವು ಇನ್ನೂ ಹೆಚ್ಚಾಗಿ ತಿಳ್ಕೊಳ್ಳೋಣ. ಏಕೆಂದರೆ ಈ ಒಂದು ಕೊನೆಯ ಸಮಯವಾಗಿದೆ. ಈ ಕೊನೆಯ ಸಮಯದಲ್ಲಿ ಯಾರಾದರೂ ರಕ್ಷಣೆ ಹೊಂದಿಕೊಂಡು ದೇವರ ಮಾರ್ಗದಲ್ಲಿ ಹೋಗ್ತಾ ಇದ್ದಾರೆ, ಅವರನ್ನು ಕೂಡ ಸೈತಾನನು ಒಂದು ಬೇರೆ ಮಾರ್ಗದಲ್ಲಿ ತೆಗೆದುಕೊಂಡು ಹೋಗಿ ಮೋಸಗೊಳಿಸುತ್ತಾನೆ ಎಂದು ದೇವ್ರ ವಾಕ್ಯ ಹೇಳ್ತದೆ. ಅದೇ ಪ್ರಕಾರ ನಾವು ಮೋಸ ಹೋಗದಂತೆ ಎಚ್ಚರಿಕೆಯಿಂದಿರೋಣ. ಯೇಸು ನಾಮದಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು. ಆಮೆನ್.